ಮಾತಾ ಕೆ ಜೈ ಬಲೋ ಭಾರತ್ ಮಾತಾ ಕೆ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ನರೇಂದ್ರ ಮೋದಿ ಅವರ 12 ವರ್ಷಗಳ ಪೂರ್ಣ ಆಗಿ ಯಾವುದೇ ಕಳಂಕರಹಿತ ಹಾಗೂ ಯಾವುದೇ ಒಂದು ದಿವಸ ಕೂಡ ರಜಾ ತಗೊಳ್ಳದೆ 12 ವರ್ಷಗಳ ಕಾಲ ಒಂದಲ್ಲ ಎರಡಲ್ಲ ಯಾವುದೇ ಒಂದು ಕಳಂಕರಹಿತವಾಗಿ ಇವತ್ತು ಇಡೀ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ದೇಶಕ್ಕಾಗಿ ದೇಶ ಮೊದಲು ತದನಂತರ ಪಕ್ಷ ಅಂತಕ್ಕಂಥ ಈ ಭಾರತದಲ್ಲಿ ನೆಹರುವಿಂದ ಹಿಡಿದು ಇವರು ಎಲ್ಲ ಪ್ರಧಾನಿಗಳನ್ನು ಮೀರಿ 4399 ದಿನ ಆಳ್ವಿಕೆ ಮಾಡಿದ್ದಾರೆ. ಈ ಹಿಂದೂ ರಾಷ್ಟ್ರಕ್ಕಾಗಿ, ಹಿಂದೂ ಸಮಾಜಕ್ಕಾಗಿ, ಭಾರತದ ಅಭಿವೃದ್ಧಿಗಾಗಿ. ಭಾರತದ ಅತಿ ದೀರ್ಘಾವಧಿ ಅಂದರೆ ಜನಸೇವೆಯಲ್ಲಿ 4399 ದಿನಗಳ 12 ವರ್ಷಗಳ ಕಾಲ ಐತಿಹಾಸಿಕ ದಾಖಲೆ ಮಾಡಿದ ಪ್ರಧಾನ ಸೇವಕ, ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ಶ್ರೀ ನರೇಂದ್ರ ಮೋದಿರವರಿಗೆ ಹೆಚ್ಚಿನ ಇನ್ನಷ್ಟು ಶಕ್ತಿ ನೀಡಲಿ, ಆರೋಗ್ಯದಿಂದ ಇರಲಿ ಎಂದು ಮುಳಬಾಗಿಲು ಬಿಜೆಪಿ ಪಕ್ಷದಿಂದ ನಗರದ ಪ್ರಸಿದ್ಧ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಸ್ವಚ್ಛತಾ ಕಾರ್ಯ ಮತ್ತು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾವು ನಿಗಮ ಮಂಡಳಿ ಮಾಜಿ ಅಧ್ಯಕ್ಷರು ಎಂಕೆ ವಾಸುದೇವ್, ನಗರ ಘಟಕದ ಉಪಾಧ್ಯಕ್ಷರು ಮೈಕ್ ಶಂಕರ್, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಕುಮಾರ್, ಹಿರಿಯ ಮುಖಂಡರು ಪ್ರಭಾಕರ್, ಮುನಿರಾಜು, ಕಾಪರ್ತಿ ಅಮರ್, ಕಲ್ಲುಪಲ್ಲಿ ಮೋಹನ್, ಶ್ರೀನಿವಾಸ್ ಬಾಬು, ಅನಿಲ್ ಕುಮಾರ್, ಬಾಲಕೃಷ್ಣ, ಮಧುಸೂದನ್, ಜಯಪ್ಪ, ರಘುಪತಿ, ಗರಡಿ ಕಿರಣ್, ಮಾಜಿ ನಗರಸಭೆ ಸದಸ್ಯರು ಶಂಕರಪ್ಪ, ಸತೀಶ್ ಕುಮಾರ್, ಆದಿನಾರಾಯಣ, ಯುವಮೋರ್ಚಾ ಅಧ್ಯಕ್ಷರು ಬಾಬು, ಗೀತಾ ಮತ್ತು ಹೆಚ್ಚಿನ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದರು. ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಮಾತಾ ಕೆ ಜೈ ಬಲೋ ಭಾರತ್ ಮಾತಾ ಕೆ ನರೇಂದ್ರ ಮೋದಿಜಿ ಅವರಿಗೆ ಆತ್ಮೀಯ ಬಂಧುಗಳೇ, ಏನು ಇವತ್ತು ಶುಭ ದಿನ. ನಮ್ಮ ನರೇಂದ್ರ ಮೋದಿ ಅವರ 12 ವರ್ಷಗಳ ಪೂರ್ಣ ಆಗಿ ಯಾವುದೇ ಕಳಂಕರಹಿತ ಹಾಗೂ ಯಾವುದೇ ಒಂದು ದಿವಸ ಕೂಡ ರಜಾ ತಗೊಳ್ಳದೆ 12 ವರ್ಷಗಳ ಕಾಲ
ಜನರಿಂದ ಆಯ್ಕೆಯಾದಂಥ ಅತಿ ಹೆಚ್ಚು ದಿವಸಗಳ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರಿಗೆ ಆರೋಗ್ಯ ಹಾಗೂ ಎಲ್ಲ ಆರೋಗ್ಯವನ್ನು ನೀಡಬೇಕಾಗಿ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ಮುಳುಬಾಗಿಲು ನಗರ ಮತ್ತು ಗ್ರಾಮಾಂತರದವರು ಸೇರಿ ಇವತ್ತು ಅಭಿಷೇಕ ಮತ್ತು ವಿಶೇಷವಾದಂಥ ಪೂಜೆ ನಡೆಸಿ ಈಗಾಗಲೇ ಸ್ವಚ್ಛ ಕಾರ್ಯಕ್ರಮ ಮಾಡಿದ್ದೇವೆ. ಮುಂದೆ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತೇವೆ. ಮೋದಿಯವರ ಆದೇಶದ ಮೇರೆಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಾಯಿ ಹೆಸರಲ್ಲಿ ಒಂದು ಗಿಡವನ್ನು ನೆಟ್ಟಿ ಅದನ್ನು ಸಾಕಿ ತಾಯಿ ಹೆಸರು ಇಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡ್ಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ನಮ್ಮ ಮನೆಗಳ ಹತ್ರ ಒಂದೊಂದು ಗಿಡ ನಾಟಿ ಮಾಡಿ ಒಂದು ತಾಯಿ ಹೆಸರಲ್ಲಿ ಒಂದು ಗಿಡ ನಾಟಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ನರೇಂದ್ರ ಮೋದಿ ಅವರು 12 ವರ್ಷಗಳ ಸಾಧನೆ ಒಂದಲ್ಲ ಎರಡಲ್ಲ, ಯಾವುದೇ ಒಂದು ಕಳಂಕರಹಿತವಾಗಿ ಇವತ್ತು ಇಡೀ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ದೇಶಕ್ಕಾಗಿ ದೇಶ ಮೊದಲು ತದನಂತರ ಪಕ್ಷ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ತಮ್ಮ ಪಕ್ಷವನ್ನು ಏನು ನಮ್ಮ ದೀನ್ ದಯಾಳ್ ಉಪಾಧ್ಯಾಯರು ಮತ್ತು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಕನಸಿತ್ತು 51ರಲ್ಲಿ ಪಕ್ಷ ಕಟ್ಟಿದಾಗ ಏನು ಉದ್ದೇಶ ಇಟ್ಕೊಂಡು ಕಟ್ವಿ ಅದನ್ನು ಇವತ್ತು ಈಡೇರಿಸುವಂಥ ಕಾಲ ಬಂದು ಅನೇಕ ವಿಚಾರಗಳನ್ನು ಈಡೇರಿಸಿದ್ದಾರೆ. 370 ವಿಧಿಯನ್ನಿರ್ಬೋದು ಅಥವಾ ತಲಾಕ್ ವಿಚಾರ ಇರ್ಬೋದು, ಅದೇ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಏನು 75 ವರ್ಷಗಳ ಕಾಂಗ್ರೆಸ್ ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು ಬರೀ 14 ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ಇವತ್ತು ನಾವು ಪ್ರಗತಿಯಲ್ಲಿ ನೋಡಬೇಕಾದ್ರೆ ಉಡಾನ್ ವಿಮಾನಯಾನವನ್ನು ಪ್ರತಿಯೊಬ್ಬರೂ ಕೂಡ ಸಾಮಾನ್ಯ ಜನ ಹೋಗೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು 75 ಇದ್ದಂಥ ವಿಮಾನಯಾನಗಳನ್ನು ಸರಿಸುಮಾರು 160 ವಿಮಾನಯಾನಗಳು ದೇಶದಲ್ಲಿದೆ, ವಿಮಾನ ನಿಲ್ದಾಣಗಳಾಗಿದೆ. ಅದೇ ರೀತಿಯಲ್ಲಿ ರೈಲ್ವೆಯನ್ನು ನೋಡ್ಬೋದು. ಇವತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಮೊದಲಿದ್ದಂಥ ಪರಿಸ್ಥಿತಿಗೂ ಇವಾಗ ಯಾವ ರೀತಿಯಲ್ಲಿ ಇಂಪ್ರೂವ್ ಆಗಿದೆ. ಇವತ್ತು ವಿದ್ಯುತ್ಕರಣ ವಿಶೇಷವಾಗಿ ನಾವು ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಸೋಲಾರ್ ಸೂರ್ಯಘರ್, ಅದೇ ರೀತಿಯಲ್ಲಿ ಪಂಪ್ ಸೆಟ್ಗಳಾಗಿರ್ಬೋದು ಅಥವಾ ಇಡೀ ದೇಶಕ್ಕೆ ವಿದ್ಯುತ್ ಬೇಕು ಅಂತಕ್ಕಂಥ ಇದರಲ್ಲಿ ಇವತ್ತು ವಿಶೇಷವಾಗಿ ಸೋಲಾರನ್ನು ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ಪ್ರಗತಿಯಲ್ಲಿ ಕಾಣಿದೆ. ಅದೇ ರೀತಿಯಲ್ಲಿ ಇವತ್ತು ಒಂದೇ ಭಾರತ್ ಇರ್ಬೋದು, ಆ ರೀತಿಯಲ್ಲಿ ರೈಲುಗಳನ್ನು ಅನೇಕ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಸ್ವಚ್ಛವಾದಂಥ ರೈಲ್ವೆ ನಿಲ್ದಾಣಗಳನ್ನು ಮಾಡಿದ್ದಾರೆ. ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸ್ಟಾರ್ಟಪ್ ಯುವಕರಿಗೆ ಸ್ವಯಂ ಉದ್ಯೋಗ ಕಲಿಸಿಕೊಳ್ಳಲು ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಟ್ರೈನಿಂಗ್ ಕೊಟ್ಟಿದ್ದಾರೆ. ಮುದ್ರಾ ಯೋಜನೆಯಲ್ಲಿ ಸಾಲವನ್ನು ಕೊಟ್ಟು ಅವರ ಒಂದು ಆರ್ಥಿಕ ಪ್ರಗತಿಯನ್ನು ಕಂಡಿದ್ದಾರೆ. ಆ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಇವತ್ತು ಆರೋಗ್ಯದ ವಿಚಾರದಲ್ಲಿ ಎಲ್ರಿಗೂ ಕೂಡ ಆಯುಷ್ಮಾನ್ ಕಾರ್ಡ್ 5 ಲಕ್ಷದವರೆಗೂ ಆರೋಗ್ಯ ಕಾರ್ಡ್ ನೀಡಿದ್ದಾರೆ. ಈ ರೀತಿಯಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರು ಎಲ್ಲರೂ ಕೂಡ ಇವತ್ತು ಏನು ನಾವು ಅಡುಗೆ ಮಾಡಬೇಕಾದ್ರೆ ಒಂದು ಕಟ್ಟಿಗೆ ಇಟ್ಕೊಂಡು ಮಾಡ್ತಾ ಇದ್ವಿ, ಅದನ್ನು ಉಜ್ವಲ ಯೋಜನೆಯಲ್ಲಿ ಇವತ್ತು ಸರಿಸುಮಾರು 12 ಲಕ್ಷ ಕಲೆಕ್ಷನ್ಗಳು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ 12 ವರ್ಷಗಳ ಸಾಧನೆ ಇಡೀ ದೇಶದ ಪ್ರಗತಿಗೆ ಇವತ್ತು ನಾವು GDP ಎಲ್ಲಿದ್ದೀವಿ ಅಂತಕ್ಕಂಥದ್ದನ್ನು ನಾವು 14ರಲ್ಲಿ ತಗೊಂಡಾಗ ನಾವಿಲ್ಲಿ GDP ಎಲ್ಲಿದ್ವಿ, ಇವತ್ತು ಯಾವ ರೀತಿಯಲ್ಲಿ GDP ಮುಂದಕ್ಕೆ ಹೋಗಿದೆ, ಆರ್ಥಿಕ ಪರಿಸ್ಥಿತಿ ಮುಂದಕ್ಕೆ ಹೋಗಿದೆ ಅಂತಕ್ಕಂಥ ವಿಚಾರವನ್ನು ಎಲ್ರಿಗೂ ಕೂಡ ತಿಳಿದಂಥ ವಿಚಾರಗಳು. ಆದ್ದರಿಂದ ನಾವೆಲ್ಲರೂ ಕೂಡ ಮೋದಿಯವರಿಗೆ ಆರೋಗ್ಯ ಕೊಟ್ಟು ಮುಂದೆ ಕೂಡ ನಮ್ಮ ದೇಶವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ರೈತರಿಗೆ ಕಿಸಾನ್ ಸನ್ಮಾನ ಯೋಜನೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಏನು ವಾಜಪೇಯಿ ಇದು ಇನ್ಶೂರೆನ್ಸನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ಕೂಡ ಎಲ್ಲ ವಿಭಾಗದಲ್ಲೂ ಕೂಡ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರಿಗೂ ಕೂಡ ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸಬ್ಕಿ ಸಾಥ್ ಸಬ್ಕಿ ವಿಕಾಸ್ ಸಬ್ಕಿ ಪ್ರಯಾಸ್ ಅಂತಕ್ಕಂಥ ಘೋಷಣೆಯಲ್ಲಿ ಇವತ್ತು ಇಡೀ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವ ಮಾನ್ಯ ಪ್ರಧಾನಮಂತ್ರಿಗಳ ಆರೋಗ್ಯ ಮತ್ತು ಅವರ ಇದನ್ನು ಕಾಪಾಡಬೇಕು ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಪ್ರಾರ್ಥಿಸಿದ್ದೇವೆ. ಈ ಭಾರತದಲ್ಲಿ ನೆಹರುವಿಂದ ಹಿಡಿದು ಇವರು ಎಲ್ಲ ಪ್ರಧಾನಿಗಳನ್ನು ಮೀರಿ 4399 ದಿನ ಆಳ್ವಿಕೆ ಮಾಡಿದ್ದಾರೆ. ಈ ಹಿಂದೂ ರಾಷ್ಟ್ರಕ್ಕಾಗಿ, ಹಿಂದೂ ಸಮಾಜಕ್ಕಾಗಿ, ಭಾರತದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಯವರು ಅತಿ ಹೆಚ್ಚಿನ ವರ್ಷಗಳು, ಅತಿ ಹೆಚ್ಚಿನ ದಿನಗಳು ಅಧಿಕಾರವನ್ನು ಮಾಡಿದ್ದಾರೆ. ಈ ಸಮಾಜಕ್ಕಾಗಿ ನೆಹರುಗನ್ನು ಮೀರಿ ಒಂದು ದಿವಸ ಹೆಚ್ಚಾಗಿದೆ. ಆದ್ದರಿಂದ ಇನ್ನೂ 2047ವರೆಗೆ ನಮ್ಮ ಟಾರ್ಗೆಟ್ ಇದೆ. ಭಾರತೀಯ ಜನತಾ ಪಾರ್ಟಿಯ ಟಾರ್ಗೆಟು 2047. ಅಲ್ಲಿವರೆಗೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲಿ ಒಂದೇ ರಾಷ್ಟ್ರವಾಗಿ ಭಾರತೀಯ ಜನತಾ ಪಾರ್ಟಿ ಹೊರಹೊಮ್ಮಬೇಕು. ಸಮಾಜದ
ಎಲ್ಲರಿಗೂ ಶಾಂತಿ, ಸೌಹಾರ್ದತೆ ಮತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಗಣ್ಯ ರಾಷ್ಟ್ರವಾಗಬೇಕು ಅಂತ ಎಲ್ಲರೂ ನಾವೆಲ್ಲ ಇವತ್ತು ಕೋಲಾರಮ್ಮ ಗುಡಿಯಲ್ಲಿ ಪೂಜೆ ಆಯಿತು. ಆಗಿತ್ತು ಕೋಲಾರಮ್ಮ ಗುಡಿ ಕೋಲಾರ ಜಿಲ್ಲಾ ಕಮಿಟಿಯಿಂದ ಆಯಿತು. ಇಲ್ಲಿ ಸೋಮೇಶ್ವರ ಗುಡಿಯಲ್ಲಿ ನಮ್ಮ ಮುಳಬಾಲ್ ತಾಲೂಕಿನ ಮತ್ತು ನಗರದ ಮತ್ತು ಗ್ರಾಮಾಂತರದ ಎಲ್ಲ ಕಾರ್ಯಕರ್ತರು ಸೇರಿ ಮೋದಿಗೆ ಆಯಸ್ಸು ಹೆಚ್ಚು ಯಶಸ್ವಿ ಕೊಳ್ಳಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ. ಈ ಪ್ರಾರ್ಥನೆ ಇಡೀ ಭಾರತದಲ್ಲಿ ನಡೀತಾ ಇದೆ. ಅವರಿಗೆ ಹೆಚ್ಚು ಸವಲತ್ತು ಸಿಗಲಿ, ಹೆಚ್ಚು ದಿನ ಇನ್ನು ರಾಜ್ಯಭಾರ ಮಾಡಿ ಈ ಭಾರತವನ್ನು ಕೃಷ್ಣದೇವರಾಯ ಹೆಂಗಿದ್ರು, ಹಕ್ಕ ಬುಕ್ಕರು ಹೆಂಗಿದ್ರು ಆ ರೀತಿಯಾಗಿ ಇಡೀ ಪ್ರಪಂಚದಲ್ಲಿ ಆ ರೀತಿಯಾಗಿ ಒಂದು ಅಭಿವೃದ್ಧಿ ರಾಷ್ಟ್ರವಾಗಬೇಕೆಂದು ನಮ್ಮೆಲ್ಲರ ಆಸೆಯ ಆಕಾಂಕ್ಷೆಗಳನ್ನು ಈಶ್ವರಲ್ಲಿ ಬೇಡ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮೋದಿಯ 12 ವರ್ಷಗಳ ಸಾಧನೆಯನ್ನು ಮೆಚ್ಚಿ ಎಲ್ಲ ಯುವ ಸಮೂಹ ಹಾಗೂ ಮುಳಬಾಗಿಲು ನಗರ ಹಾಗೂ ಗ್ರಾಮಾಂತರ BJPಯ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಹಾಗೂ ಅಲಂಕಾರ ಮಾಡಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಮೋದಿಗೆ ಆಯುಷ್ ಆರೋಗ್ಯ ಕೊಟ್ಟು ಈ ದೇಶನ ವಿಶ್ವದೆಲ್ಲೆಡೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರೂ ಸೇರಿ ನಾವು ಆರೈಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹೆಚ್ಚಿಗೆ ಮೋದಿ ಅಭಿವೃದ್ಧಿ ಮಾಡ್ತಾರೆ ಹಾಗೂ ಯುವ ಸಮೂಹ ಯಾವತ್ತೂ ಸಹ ಮೋದಿಯ ಬೆನ್ನಿಗೆ ನಿಂತು ಯಾವತ್ತು ನಾವು ಸಹ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.